ಇನ್ಮುಂದೆ ಯುಪಿಐ ಪಾವತಿಗೆ ಕೇವಲ ಒಟಿಪಿ ಸಾಲದು, ಡಬಲ್ ಸೆಕ್ಯೂರಿಟಿ ಕಡ್ಡಾಯ. ಆರ್ಬಿಐ ಹೊಸ ಮಾರ್ಗಸೂಚಿ ಬಿಡುಗಡೆ. ದೇಶದಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಹಣಕಾಸು ವಂಚನೆಗಳನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ನಿರ್ಧರಿಸಿದೆ. ಈ ಹೊಸ ಮಾರ್ಗಸೂಚಿಯ ಪ್ರಕಾರ ಇನ್ಮುಂದೆ ಯುಪಿಐ ಮೂಲಕ ಹಣ ಪಾವತಿ ಮಾಡುವಾಗ ಕೇವಲ ಒನ್ ಟೈಮ್ ಪಾಸ್ವರ್ಡ್ ಅಥವಾ ಪಿನ್ ಮಾತ್ರ ಸಾಕಾಗುವುದಿಲ್ಲ. ನಾಳೆಯಿಂದ ಡಿಜಿಟಲ್ ಪಾವತಿಯಲ್ಲಿ ನಿಯಮ ಬದಲಾವಣೆ ಆಗ್ತಾ ಇದೆ. ಆರ್ಬಿಐ ಆರ್ಥಿಕ ವರ್ಷದ ಆರಂಭದಲ್ಲಿ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಆನ್ಲೈನ್ ವಹಿವಾಟಿಗೆ ಏಪ್ರಿಲ್ 1ರಿಂದ ಹೊಸ ರೂಲ್ಸ್ ನಾಳೆಯಿಂದ ಅನ್ವಯ ಆಗ್ತಾ ಇದೆ. ಅದರ ಜೊತೆಗೆ ಕಡ್ಡಾಯ ಯುಪಿಐ ಕಾರ್ಡ್, ವಾಲೆಟ್ ಪಾವತಿಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್, ಸೈಬರ್ ವಂಚನೆಯಿಂದ ಕಠಿಣ ಸುರಕ್ಷತಾ ಕ್ರಮ ಜಾರಿ ಮಾಡಿದೆ. ವ್ಯವಸ್ಥೆಯ ವೈಫಲ್ಯದಿಂದ ಹಣ ಕಳೆದುಕೊಂಡರೆ ಬ್ಯಾಂಕ್ಗಳೇ ಹೊಣೆಯಾಗಲಿವೆ. ಪಿನ್ ಅಥವಾ ಬಯೋಮೆಟ್ರಿಕ್ ಮೂಲಕ 2ನೇ ಹಂತದ ದೃಢೀಕರಣ ಅನಿವಾರ್ಯ. ದೊಡ್ಡ ಮೊತ್ತದ ಹಣ ವರ್ಗಾವಣೆಗೆ ಹೆಚ್ಚುವರಿ ಭದ್ರತಾ ತಪಾಸಣೆ, ವಂಚನೆಗೆ ಒಳಗಾದವರಿಗೆ ಬ್ಯಾಂಕ್ಗಳಿಂದ ಶೀಘ್ರ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಪಾವತಿಗಳಿಗೂ ಇದೇ ಕಠಿಣ ನಿಯಮಗಳು ಅನ್ವಯಗಳು. ಸುರಕ್ಷಿತ ವಹಿವಾಟಿಗೆ ಆರ್ಬಿಐ ಹೆಚ್ಚಿನ ಆದ್ಯತೆಯನ್ನ ನೀಡಿದೆ. ಪ್ರಸ್ತುತ ನಾವು ಯುಪಿಐ ಪಿನ್ ನಮೂದಿಸುವ ಮೂಲಕ ಹಣ ವರ್ಗಾವಣೆಯನ್ನ ಮಾಡ್ತಾ ಇದ್ದೇವೆ. ಆದರೆ ಹೊಸ ಮಾರ್ಗಸೂಚಿಯಂತೆ ವಹಿವಾಟಿನ ಸುರಕ್ಷತೆಯನ್ನ ಹೆಚ್ಚಿಸಲು ಈ ಕೆಳಗಿನ ಯಾವುದಾದರೂ ಒಂದು ಹೆಚ್ಚುವರಿ ಕ್ರಮವನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಆರ್ಬಿಐ ಈ ಹೊಸ ಫ್ರೇಮ್ ವರ್ಕ್ ಕುರಿತು ಈಗಾಗಲೇ ಬ್ಯಾಂಕ್ಗಳಿಗೆ ಮತ್ತು ಪಾವತಿ ಸೇವಾ ಸಂಸ್ಥೆಗಳಿಗೆ ಸೂಚನೆಯನ್ನ ನೀಡಿದೆ. ಸೈಬರ್ ಕ್ರಿಮಿನಲ್ಗಳು ಒಟಿಪಿಗಳನ್ನು ಸುಲಭವಾಗಿ ಹ್ಯಾಕ್ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಗ್ರಾಹಕರ ಖಾತೆಯಲ್ಲಿರುವ ಹಣಕ್ಕೆ ಹೆಚ್ಚಿನ ರಕ್ಷಣೆಯನ್ನ ನೀಡಲು ಈ ಡಬಲ್ ಫಿಲ್ಟರ್ ವ್ಯವಸ್ಥೆಯನ್ನ ನಾಳೆಯಿಂದಲೇ ಜಾರಿಗೆ ತರಲಾಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.